ಕೋಡುಬಳೆ ಅಂದ್ರೆ ಅಡುಕಲೆ. ಇನ್ನು ಚನ್ನಪಟ್ಟಣ ತಹಶೀಲ್ದಾರ್ ಮೇಲೆ ರೌಡಿಗಳು ಅಟ್ಟಹಾಸ ಮೆರೆದಿದ್ದಾರೆ. ತಹಶೀಲ್ದಾರ್ ಮೇಲೆ ಹಲ್ಲೆ ಮಾಡಿದ್ದಾರೆ. ಬಟ್ಟೆ ಬಿಚ್ಚಿ ವಿಡಿಯೋ ರೆಕಾರ್ಡ್ ಮಾಡಿಕೊಂಡಿದ್ದಾರೆ. ವಿವಸ್ತ್ರಗೊಳಿಸಿದಂತಹ ವಿಡಿಯೋವನ್ನ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡಿದ್ದಾರೆ. 10 ಲಕ್ಷ ಹಣಕ್ಕಾಗಿ ತಹಶೀಲ್ದಾರ್ BN ಗಿರೀಶ್ಗೆ ಬ್ಲಾಕ್ ಮೇಲ್. ಚನ್ನಪಟ್ಟಣ ತಹಶೀಲ್ದಾರ್ BN ಗಿರೀಶ್ ಮೇಲೆ ಹಲ್ಲೆ ಮಾಡಿ ವಿವಸ್ತ್ರಗೊಳಿಸಿ ಅದನ್ನ ವಿಡಿಯೋ ಮಾಡಿಕೊಂಡು ಆ ವಿಡಿಯೋ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡಿರುವಂತಹ ಆರೋಪ. ರೌಡಿ ಶೀಟರ್ ಅನೂಷ್, ಶೋಭರಾಜ್ ಮತ್ತು ನವೀನ್ ಈ ಕೃತ್ಯ ಎಸಗಿರೋದು. ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ತಹಶೀಲ್ದಾರ್ ಸರ್ಕಾರಿ ವಸತಿ ಗೃಹದಲ್ಲೇ ಈ ಘಟನೆ ನಡೆದಿದೆ. ಜೂನ್ 29ಕ್ಕೆ ನಡೆದಂತಹ ಘಟನೆ. ಮಧ್ಯರಾತ್ರಿ 2 ಗಂಟೆ ವೇಳೆ ಬಂದಂತಹ ಈ ರೌಡಿಗಳ ಗ್ಯಾಂಗ್ ಹಲ್ಲೆ ಮಾಡಿದೆ. ಬಟ್ಟೆ ಬಿಚ್ಚಿ ವಿಡಿಯೋ ರೆಕಾರ್ಡ್ ಮಾಡಿಕೊಂಡು ನಂತರ ಅದೇ ವಿಡಿಯೋ ಇಟ್ಕೊಂಡು ಅವಿವಸ್ತ್ರಗೊಳಿಸಿದ ವಿಡಿಯೋ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡಿದೆ. ಜೂನ್ 29ರ ಮಧ್ಯರಾತ್ರಿ 2 ಗಂಟೆಗೆ ತಹಶೀಲ್ದಾರ್ ಅವರ ಸರ್ಕಾರಿ ವಸತಿ ಗೃಹದಲ್ಲಿ ಈ ರೀತಿ ಹಲ್ಲೆ ಮಾಡಿರೋದು. ಹಲ್ಲೆ ಮಾಡಿದಂತಹ ಆರೋಪಿಗಳನ್ನು ಕೂಡ ನೋಡ್ತಾ ಇದ್ದೀವಿ. ಬ್ಲಾಕ್ ಮೇಲ್ ಮಾಡಿರುವಂತಹ ಈ ಆರೋಪಿಗಳು ಅನೂಷ್, ಶೋಭರಾಜ್ ಮತ್ತು ನವೀನ್ 10 ಲಕ್ಷ ಹಣಕ್ಕಾಗಿ ಬ್ಲಾಕ್ ಮೇಲ್ ಕೂಡ ಮಾಡಿದ್ದಾರೆ. 2 ವರ್ಷಗಳ ಹಿಂದೆ ತಹಶೀಲ್ದಾರ್ಗೆ ರೌಡಿ ಶೀಟರ್ ಅನೂಷ್ ಅನ್ನೋನ ಪರಿಚಯ ಆಗುತ್ತೆ. ಮೈಸೂರು ತಹಶೀಲ್ದಾರ್ ಆಗಿದ್ದ ವೇಳೆ ಈ ಅನೂಷ್ನ ಪರಿಚಯ ಆಗುತ್ತೆ. ಜೂನ್ 29ಕ್ಕೆ ತಹಶೀಲ್ದಾರ್ ಮನೆಗೆ ಬರ್ತಾರೆ ಈ 3 ಆರೋಪಿಗಳು. ತಹಶೀಲ್ದಾರ್ ಗಿರೀಶ್ ಮನೆಯಲ್ಲೇ ಮದ್ಯ ಸೇವಿಸ್ತಾರೆ ಈ ಆರೋಪಿಗಳು. ಜ್ಯೂಸ್ನಲ್ಲಿ ಮದ್ಯ ಸೇರಿಸಿ ತಹಶೀಲ್ದಾರ್ಗೆ ಕುಡಿಸಿದ್ರು ಅಂತ ಆರೋಪ ಕೇಳಿಬರ್ತಾರೆ. ಜ್ಯೂಸ್ ಕುಡಿಸಿದ ಸ್ವಲ್ಪ ಹೊತ್ತಲ್ಲೇ ಪ್ರಜ್ಞೆ ತಪ್ಪು ಹೋಗುತ್ತೆ ತಹಶೀಲ್ದಾರ್ ಅವರಿಗೆ. ಆ ನಂತರ ತಹಶೀಲ್ದಾರ್ ಅವರ ಬಟ್ಟೆ ಬಿಚ್ಚಿ ಅವರ ಮೇಲೆ ಹಲ್ಲೆ ಮಾಡಿ ಅದನ್ನು ರೆಕಾರ್ಡ್ ಮಾಡಿಕೊಂಡು ಗಿರೀಶ್ರನ್ನ ಬೆತ್ತಲೆಗೊಳಿಸಿದಂತಹ ಆ ವಿಡಿಯೋ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡಿದ್ದಾರೆ. 8 ಗ್ರಾಂ ಚಿನ್ನದ ಉಂಗುರ, 14 ಗ್ರಾಂ ಚಿನ್ನದ ಸರ ಕಸ್ತಿದ್ದಾರೆ. ನಮ್ಮ ಪ್ರತಿನಿಧಿ ಪ್ರಶಾಂತ್ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ. ಪ್ರಶಾಂತ್, ತಹಶೀಲ್ದಾರ್ ಮನೆಗೆ ಬಂದು ಈ ರೀತಿ ಹಲ್ಲೆ ಮಾಡಿ ವಿವಸ್ತ್ರಗೊಳಿಸ್ತಾರೆ ಅಂತಂದ್ರೆ ಅವ್ರಿಗೆ ಎಷ್ಟು ಧೈರ್ಯ? ಯಾವಾಗನಿಂದ ಪರಿಚಯ? ಯಾಕಾಗಿ ಈ ರೀತಿ ಮಾಡಿದ್ದು? ಹಣಕ್ಕಾಗಿನೇನಾ ಅಥವಾ ಬೇರೆ ಏನಾದರೂ ದ್ವೇಷ ಆಗಿತ್ತಾ? ಈಗ ಏನು ಆಕ್ಷನ್ ಆಗಿದೆ? ಪ್ರತಿಮಾ, ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣದಲ್ಲಿ ಬೆಚ್ಚಿ ಬೀಳುವಂತಹ ಘಟನೆ ನಡೆದಿರುವಂತದ್ದು. ಅದು ಕೂಡ ಚನ್ನಪಟ್ಟಣ ತಹಸೀಲ್ದಾರ್ಗೆ ಮನ ಬಂದಂತೆ ಹಲ್ಲೆ ಮಾಡಿ ಅವರ ಮೈ ಮೇಲಿದ್ದಂತಹ ಉಂಗುರಗಳಾಗಿರ್ಬೋದು, ಚಿನ್ನದ ಸರವನ್ನ ಮತ್ತೆ ಉಡದಾರವನ್ನ ಕಿತ್ಕೊಂಡು ಹೋಗ್ಯಾರೆ. ಪರಿಚಯಸ್ಥರೇ ಕೂಡ ನಡೆಸಿರುವಂತದ್ದು. ಅದು ಕೂಡ ಅವರ ಒಂದು ಸರ್ಕಾರಿ ವಸತಿ ಗೃಹದಲ್ಲಿ ಈ ಒಂದು ಘಟನೆ ಜೂನ್ 29ರ ಬೆಳಗಿನ ಜಾವ 2 ಗಂಟೆ ಸುಮಾರಿಗೆ ನಡೆದಿರುವಂತದ್ದು. ಈ ಹಿಂದೆ ಚನ್ನಪಟ್ಟಣದ ತಹಸೀಲ್ದಾರ್ ಆಗಿರುವಂತಹ BN ಗಿರೀಶ್ ಅವರು ಮೈಸೂರಲ್ಲಿ ಕೂಡ ತಹಸೀಲ್ದಾರರು. ಆ ವೇಳೆ ಒಬ್ಬ ಮೈಸೂರು ಮೂಲದ ರೌಡಿ ಶೀಟರ್ ಅನುಷ್ ಅಂತ ಆತ ಪರಿಚಯ ಇದ್ದ. ಆತ ತನ್ನ ಸ್ನೇಹಿತರ ಜೊತೆ ಶೋಭರಾಜ್ ಮತ್ತೆ ನವೀನ್ ಜೊತೆ 29ರ ರಾತ್ರಿ ಬರ್ತಾನೆ. ಬಂದಂತ ಸಂದರ್ಭದಲ್ಲಿ ನಿಮ್ಮನೇಲೆ ಉಳ್ಕೊಂತೀವಿ, ಮದ್ಯ ಸೇವೆ ಮಾಡೋಕೆ ಅವಕಾಶ ಮಾಡಿಕೊಡಿ ಅಂತ ಹೇಳ್ತಾರೆ. ಆದ್ರೆ ಅದಕ್ಕೆ ನಿರಾಕರಿಸಿದ ನಂತರದಲ್ಲೂ ಕೂಡ ಅವರ ಒಂದು ವಸತಿ ಗೃಹದಲ್ಲೇ ಕೂಡ ಒಂದು ಮದ್ಯ ಸೇವಿಸಿ ಆ ನಂತರದಲ್ಲಿ ಅವ್ರಿಗೂ ಕೂಡ ಜ್ಯೂಸ್ ಅನ್ನ ಕುಡಿಯಕ್ಕೆ ಕೊಡ್ತಾರೆ. ಆ ಜ್ಯೂಸ್ ಕುಡಿದ ನಂತರದಲ್ಲೇ ತಹಸೀಲ್ದಾರ್ ಕೆಲವೇ ಹೊತ್ತಿನಲ್ಲಿ ಪ್ರಜ್ಞೆ ತಪ್ತಾರೆ. ಪ್ರಜ್ಞೆ ತಪ್ಪಿದ ನಂತರದಲ್ಲಿ ಅವರನ್ನ ವಿವಸ್ತ್ರಗೊಳಿಸಿ ಅವರ ಒಂದು ವಿಡಿಯೋವನ್ನು ಕೂಡ ಮಾಡ್ಕೊಂಡಿರುವಂತದ್ದು. ಜೊತೆಗೆ ಮನ ಬಂದಂತೆ ಕೂಡ ವಸತಿ ಗೃಹದಲ್ಲೇ ಹಲ್ಲೆಯನ್ನ ಮಾಡಿ 10 ಲಕ್ಷಕ್ಕೆ ಕೂಡ ಬೇಡಿಕೆ ಇಟ್ಟಾನೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ತಹಸೀಲ್ದಾರ್ ಅವರು ಚನ್ನಪಟ್ಟಣ ಟೌನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದೂರನ್ನು ಕೂಡ ದಾಖಲಿಸಿದ್ದಾರೆ. ದೂರಿನ ಅನ್ವಯ 3 ಜನರ ವಿರುದ್ಧ ಪ್ರಕರಣ ದಾಖಲಾಗಿದೆ. ಈಗ ಅನೂಷ್ ಅನ್ನು ಕೂಡ ಬಂಧಿಸಿದ್ದಾರೆ. ಈತನ ಹಿನ್ನೆಲೆಯನ್ನ ತೆಗೆದಂತಹ ಸಂದರ್ಭದಲ್ಲಿ ಈತ ಮೈಸೂರಿನಲ್ಲಿ ರೌಡಿ ಶೀಟರ್ ಕೂಡ ಆಗಿದ್ದಾನೆ. 2 ವರ್ಷಗಳ ಹಿಂದೆ ಫೇಸ್ಬುಕ್ ಮೂಲಕ ಪರಿಚಯ ಆಗಿದ್ದ. ಆ ಒಂದು ಸ್ನೇಹದಿಂದಲೇ ತಹಸೀಲ್ದಾರ್ ಅವರ ಮನೆಗೆ ಬಂದು ಈ ರೀತಿ ಕೃತ್ಯವನ್ನು ಕೂಡ ಎಸಗಿರುವಂತ. ಜೊತೆಗೆ ಈಗ ವಿಡಿಯೋ ಲೀಕ್ ಮಾಡ್ತೀನಿ ಅಂತೇಳಿ 10 ಲಕ್ಷಕ್ಕೂ ಕೂಡ ಡಿಮ್ಯಾಂಡ್ ಇಟ್ಟೇನೆ. ಈಗ ಪೊಲೀಸರು ಕೂಡ ಅನೂಷ್ನನ್ನ ರೌಡಿ ಶೀಟರ್ ಅನೂಷ್ನನ್ನ ಬಂಧಿಸಿದ್ದಾರೆ. ಇನ್ನಿಬ್ಬರನ್ನ ಬಂಧನಕ್ಕಾಗಿ ಕೂಡ ತನಿಖೆ ಮುಂದುವರಿಸಿರುವಂತದ್ದು. ಥ್ಯಾಂಕ್ ಯು ತಮ್ಮ ಮಾಹಿತಿಗೆ. ಕೋಡುಬಳೆ ಅಂದ್ರೆ ಅಡುಕಲೆ.